ರಾಜ್ಯದಲ್ಲಿ ಉಂಟಾಗಿರುವಂತಹ ಹಣದುಬ್ಬರದ ಕಾರಣಕ್ಕೆ ಯಾವ ವಸ್ತು ತೆಗೆದುಕೊಳ್ಳೋದು ಅಂತ ಮಧ್ಯಮ ವರ್ಗದ ಜನ ಅಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ತೈಲ ಬೆಲೆ ಏರಿಕೆಯಿಂದ ಜನ ಇನ್ನೂ ಆಚೆ ಬಂದಿಲ್ಲ ಶಾಕ್ನಿಂದ. ಈಗಾಗಲೇ ತರಕಾರಿ ಬೆಲೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇರೋದು ಹೆಣ್ಮಕ್ಳ ನಿದ್ದೆ ಕೆಡಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ರೇಟ್ ಡಬಲ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತೈಲ ಬೆಲೆ ಏರಿಕೆಯ ಬಳಿಕ ತರಕಾರಿಗಳ ಸರದಿ ಗಗನಮುಖಿ ಆಯಿತು. ತರಕಾರಿಗಳ ಬೆಲೆ ಮೊನ್ನೆಯಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜನರ ಜೇಬಿಗೆ ಕತ್ತರಿ ಹಾಕಿತ್ತು. ಈಗ ತರಕಾರಿಗಳ ಸರದಿ ಟೊಮ್ಯಾಟೊ, ಹುರುಳಿಕಾಯಿ, ಕ್ಯಾರೆಟ್ ಸೇರಿ ಎಲ್ಲಾ ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ಎಲ್ಲಾ ಬೆಲೆ ಏರಿಕೆಯ ನಡುವೆ ಹೆಂಗಪ್ಪ ಜೀವನ ಸಾಗಿಸೋದು ಅಂತ ಜನರು ಕಂಗಾಲಾಗಿದ್ದಾರೆ. ಶತಕ ದಾಟಿದ ಕೆಜಿ ಟೊಮ್ಯಾಟೊ ದರ, ತರಕಾರಿಗಳ ರೇಟ್ ಕೇಳಿ ಗ್ರಾಹಕರು ಸುಸ್ತು. ಇನ್ನು ಕೇರ್ ಮಾರ್ಕೆಟ್ನಲ್ಲಿ ತರಕಾರಿ ಖರೀದಿಗೆ ಆಗಮಿಸಿದ ಜನರು ರೇಟ್ ಕೇಳಿ ಹೌಹಾರಿದ್ದಾರೆ. ಇಷ್ಟೊಂದು ಬೆಲೆ ಕೊಟ್ಟು ಹೆಂಗಪ್ಪ ತರಕಾರಿ ಖರೀದಿ ಮಾಡಿ ಅಡುಗೆ ಮಾಡೋದು ಅಂತ ಯೋಚಿಸ್ತಾ ಇದ್ದಾರೆ. ಇನ್ನು ಮಾರ್ಕೆಟ್ನಲ್ಲಿ ತರಕಾರಿ ರೇಟ್ ಎಷ್ಟಿದೆ ಅಂತ ನೋಡೋದಾದ್ರೆ, ಯಾವ ತರಕಾರಿ ಎಷ್ಟು ದರ? ಟೊಮ್ಯಾಟೊ 100ರಿಂದ 120 ರೂಪಾಯಿ ಕೆಜಿಗೆ, ನಾಟಿ ಬೀನ್ಸ್ ಕೆಜಿಗೆ 120ರಿಂದ 160 ರೂಪಾಯಿ, ರಿಂಗ್ ಬೀನ್ಸ್ ಕೆಜಿಗೆ 170ರಿಂದ 200 ರೂಪಾಯಿ, ಬೆಳ್ಳುಳ್ಳಿ ಕೆಜಿಗೆ 260 ರೂಪಾಯಿ, ಕ್ಯಾರೆಟ್ 60ರಿಂದ 80 ರೂಪಾಯಿ, ಹೀರೆಕಾಯಿ 80 ರೂಪಾಯಿ, ನವಿಲುಕೋಸು 80 ರೂಪಾಯಿ, ಮೂಲಂಗಿ 60 ರೂಪಾಯಿ, ಬೆಂಡೆಕಾಯಿ 60 ರೂಪಾಯಿ, ಬದನೆಕಾಯಿ 60 ರೂಪಾಯಿ, ಆಲೂಗಡ್ಡೆ 50 ರೂಪಾಯಿ, ಈರುಳ್ಳಿ 50ರಿಂದ 60 ರೂಪಾಯಿ, ಕ್ಯಾಪ್ಸಿಕಮ್ 1 ಕೆಜಿಗೆ 60 ರೂಪಾಯಿ, ಹಾಗಲಕಾಯಿ 60 ರೂಪಾಯಿ, ಶುಂಠಿ 160 ರೂಪಾಯಿ, ಕೊತ್ತಂಬರಿ ಸೊಪ್ಪು 1 ಕಟ್ಟಿಗೆ 40 ರೂಪಾಯಿ ಆಗಿದೆ. ಮಳೆ ಗಾಳಿ ನಡುವೆ ತೈಲ ಬೆಲೆ ಏರಿಕೆಯಿಂದ ತರಕಾರಿ ಬೆಲೆ ಹೆಚ್ಚಾಗಿದೆಯಂತೆ. ದಿನನಿತ್ಯಕ್ಕೆ ಬೇಕಾದ ತರಕಾರಿಗಳ ಬೆಲೆ 100 ರೂಪಾಯಿ ಆಸುಪಾಸಿನಲ್ಲಿದೆ. ಮಳೆ ಹೆಚ್ಚಾದ ಹಿನ್ನೆಲೆ ತರಕಾರಿ ಬೆಳೆ ಹಾಳಾಗಿದೆ. ಟೊಮ್ಯಾಟೊ ಗಿಡಗಳು ಹಾಳಾಗಿವೆ. ಬೇಡಿಕೆಗೆ ತಕ್ಕಷ್ಟು ಮಾರ್ಕೆಟ್ಗೆ ಬಹುತೇಕ ಎಲ್ಲಾ ತರಕಾರಿಗಳು ಬರ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮ್ಯಾಟೊ ರಾಜ್ಯಕ್ಕೆ ಬರ್ತಾ ಇಲ್ಲ ಅಂತಿದ್ದಾರೆ ವ್ಯಾಪಾರಿಗಳು. ಜೊತೆಗೆ ಇನ್ನೂ 15 ದಿನ ಟೊಮ್ಯಾಟೊ ಬೆಲೆ ಕಡಿಮೆ ಆಗಲ್ಲ ಅಂತಿದ್ದಾರೆ. ಸರ್, ಯಾಕೆ ಟೊಮ್ಯಾಟೊ ಇಷ್ಟೊಂದು ರೇಟ್ ಆಗಿದೆ? ಮಳೆ ಬಂದು ಹಾಳಾಗಿದೆ. ಒಂದು 20 ದಿವಸದಿಂದ ಇದೆ. ಎಷ್ಟಿದೆ ಈಗ ರೇಟ್ ಟೊಮ್ಯಾಟೊ? ಇವಾಗ 80 ರುಪೀಸ್ ಇದೆ. 80 to 100. ಇದು ಎಷ್ಟು ದಿನ ಹಿಂಗೆ? ಇನ್ನೂ ಒಂದು 15 ದಿವಸ, 1 ತಿಂಗಳು ಆಗುತ್ತೆ. ಮತ್ತೇನಾದ್ರು ರೇಟ್ ಜಾಸ್ತಿ ಆಗ್ಬೋದಾ? ಇಲ್ಲ, ಅಷ್ಟೇ. ಇನ್ನು ಗ್ರಾಹಕರಂತೂ 1 ಕೆಜಿ ಟೊಮ್ಯಾಟೊ 10 ಕೆಜಿ ಭಾರ ಎನ್ನುವಂತಾಗಿದೆ ಅಂತ ತರಕಾರಿ ಬೆಲೆ ಏರಿಕೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ತರಕಾರಿ ವಿಜಯನಗರದಲ್ಲಿ ಇರೋದು ಇಲ್ಲಿ ಬಂದ್ವಿ ಕಡಿಮೆ ಇದೆ ಅಂತ. ಸೊ ಇಲ್ಲಿ ನೋಡಿದರೆ ಇಲ್ಲೂ ಅದೇ ಕತೆ ಇತ್ತು. ಹಾಗಾಗಿ ವಿಜಯನಗರದಿಂದ ಅಷ್ಟು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಇಲ್ಲಿ ಬಂದಿದ್ದಕ್ಕೆ ಇಲ್ಲೂ ಏನೂ ಉಪಯೋಗ ಆಗಲಿಲ್ಲ. ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಕಷ್ಟ ಇದೆ. 100 ಇದೆ, ಟೊಮೆಟೊ 100 ಇದೆ, ಏನು ಅಡುಗೆ ಮಾಡೋದು, ಏನು ಬಿಡೋದು ಅಂತ. ಬಳಸಬೇಕು, ಇಲ್ಲ ಅಂದರೆ ಬಿಡಬೇಕು ಅಷ್ಟೇ. ದುಡ್ಡೇ ತಿಂದಂಗೆ, ಟೊಮೆಟೊ ಅಲ್ಲ, ದುಡ್ಡು ಹಾಕಿ ಮಾಡೋದು ಅಡಿಗೆ ಸಾರು. ಹಂಗಾಗಿದೆ ಕಷ್ಟ. ಬೀನ್ಸ್ ಕೇಳಿದ್ವಿ, ಹುರುಳಿಕಾಯಿ ಅದು 120 ರೂಪಾಯಿ ಕೆಜಿ. ಎಷ್ಟು ತೊಗೊಳ್ಬೇಕು? 1 ಕೆಜಿ ತೊಗೋಬೇಕಾ, ಮನೆಗೆ ಅರ್ಧ ಕೆಜಿ ತೊಗೋಬೇಕಾ? ಕಷ್ಟ ಇದೆ. ಟೊಮೆಟೊ ರೇಟ್ ಏನು ಗೋಲ್ಡ್ಗಿಂತ ಜಾಸ್ತಿ ಆಗುತ್ತೆ ಅನ್ಸುತ್ತೆ ನೆಕ್ಸ್ಟ್ ಮೇ ಬಿ. ತೊಗೊಳ್ತಾ ಇರೋ ಜಸ್ಟ್ 2 kg ಇದು ನನಗೆಲ್ಲ 10 ಕಿಲೋ ಅನ್ನಿಸ್ತಾ ಇದೆ. ಈಗ ಜಾಗದಲ್ಲಿ 2 ಹಾಕಬೇಕು ಅನ್ಸುತ್ತೆ. ಈಗ ಜಾಸ್ತಿನೇ ಆಗ್ತಾ ಇದೆ, ಎಲ್ಲೂ ಕಡಿಮೆ ಇಲ್ಲ. ಮುಂಚೆ 10 ರೂಪಾಯಿಗೆ 2 kg ಎಲ್ಲ ಬರ್ತಿತ್ತು, ಆ ಕಾಲನೇ ಹೊಟ್ಟೋಗಿದೆ. ಈಗ ಲಾಸ್ಟ್ 1 year ಇಂದ ಟೊಮೆಟೊ ರೇಟ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಒಂದು ಕಡೆಗೆ ಮಳೆಯಿಂದಾಗಿ ತರಕಾರಿ ರೇಟ್ ಹೆಚ್ಚಳವಾಗಿದ್ರೆ, ಇನ್ನೊಂದು ಕಡೆಗೆ ತೈಲ ಬೆಲೆ ಏರಿಕೆಯಿಂದಾಗಿಯೂ ತರಕಾರಿ ಬೆಲೆ ಹೆಚ್ಚಳವಾಗಿದೆ. ಒಟ್ಟಾರೆ ತೈಲ ಬೆಲೆಯ ಜೊತೆಗೆ ಈಗ ಗ್ರಾಹಕರ ಜೇಬಿಗೆ ತರಕಾರಿಯೂ ಕತ್ತರಿ ಹಾಕುತ್ತಿರೋದು ಸುಳ್ಳಲ್ಲ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.